ಸಕ್ರಮ ಕಸಾಯಿ ಖಾನೆ ಮೇಲೆ ಪೊಲೀಸರು ದಾಳಿ ನಡೆಸಿರುವ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ವೇಳೆ ಸ್ಥಳದಿಂದ ಆರೋಪಿಗಳು ಪರಾರಿಯಾಗಿದ್ದಾರೆ. ಇದೆಲ್ಲ ನಡೆದಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡದ ಮಲ್ಲಿಗೆ ಮಜಲು ಎಂಬಲ್ಲಿ ನಡೆದಿರುವಂತದ್ದು. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದ ಮಲ್ಲಿಗೆ ಮಜಲು ಅಡಿಕೆ ತೋಟದಲ್ಲಿ ಕಸಾಯಿ ಖಾನೆಯನ್ನ ನಡೆಸ್ತಾ ಇದ್ರು ಈ ಆರೋಪಿಗಳು. ಉಸ್ಮಾನ್ ಎಂಬ ವ್ಯಕ್ತಿಗೆ ಸೇರಿದ ಅಡಿಕೆ ತೋಟ ಆಗಿದೆ. ಈ ಅಡಿಕೆ ತೋಟದಲ್ಲಿ ಅಕ್ರಮ ಕಸಾಯಿ ಖಾನೆಯನ್ನು ನಡೆಸ್ತಾ ಇದ್ರು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಹಳ್ಳಿಗಳಲ್ಲಿ ಅಕ್ರಮ ಕಸಾಯಿ ಖಾನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಜಿಲ್ಲಾಡಳಿತ, ಪೊಲೀಸ್ನವರು, ಅದರ ಜೊತೆಗೆ ಅಲ್ಲಿನ ಗ್ರಾಮ ಪಂಚಾಯತ್ ಕೈ ಕಟ್ಟಿ ಕೊಡ್ತಿದ್ಯಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ಕಸಾಯಿ ಖಾನೆಯ ದಾಳಿ ನಡೆಸಿದ ಸ್ಥಳದಲ್ಲಿ 10 ಕಿಲೋಗ್ರಾಂ ಗೋಮಾಂಸ, ಬ್ಯಾಟರಿ ಚಾಲಿತ ತೂಕದ ಯಂತ್ರ, ಅದರ ಜೊತೆಗೆ ಚಾಕು, 5,550 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಸ್ಮಾನ್ ಮತ್ತು ಸಲೀಂ ಎಂಬುವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆ, ಜಾನುವಾರು ಸಂರಕ್ಷಣಾ ಕಾಯ್ದೆಯಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕೊಕ್ಕಡದ ಮಲ್ಲಿಗೆ ಮಜಾಲು ಎಂಬಲ್ಲಿ ಈ ಒಂದು ಘಟನೆ ನಡೆದಿದೆ. ಏನಾಗಿದೆ ಅಂತ ಹೇಳಿದ್ರೆ ಅಕ್ರಮವಾಗಿ ಕಸಾಯಿ ಖಾನೆಯನ್ನು ನಡೆಸ್ತಾ ಇದ್ರು. ಸರ್ಕಾರದ ಆದೇಶ ಏನಿದೆ, ಕರ್ನಾಟಕದ ಹೈಕೋರ್ಟ್ ಏನ್ ಹೇಳುತ್ತೆ, ಅಕ್ರಮ ದನದ ಕಸಾಯಿ ಖಾನೆ ನಡೆಸುವವರ ವಿರುದ್ಧ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳುತ್ತೆ. ಅದ್ರ ಜೊತೆಗೆ ಯಾವುದೆಲ್ಲ ಕಾಯ್ದೆಗಳು ಇದಕ್ಕೆ ಅನ್ವಯ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸಂಕ್ಷಿಪ್ತವಾಗಿ U+TV ಈಗ ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡುತ್ತೆ, ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನ ಮಾಡುತ್ತೆ. ಅದರ ಜೊತೆಗೆ ಇದು ನಿನ್ನೆ ಮೊನ್ನೆಯಲ್ಲಿ ನಡೀತಾ ಇದ್ದಂತಹ ಘಟನೆ ಅಲ್ಲ. ಇದು ಈ ಅಕ್ರಮ ಕಸಾಯಿ ಖಾನೆ ಏನಿದೆ ಹಲವಾರು ವರ್ಷಗಳಿಂದ ನಡೀತಾ ಇತ್ತು ಅನ್ನುವಂಥದ್ದು ಗ್ರಾಮಸ್ಥರ ಆರೋಪ ಆಗಿದೆ. ಆದ್ರೆ ಯಾಕಾಗಿ ಧರ್ಮಸ್ಥಳದ ಪೊಲೀಸರು ಸೈಲೆಂಟ್ ಆಗಿ ಕೂತಿದ್ರು ಇಷ್ಟು ದಿನ? ಹೇಗ್ ಮಾಹಿತಿ ಸಿಕ್ತು, ಹೇಗ್ ದಾಳಿ ನಡೆಸಿದ್ರು ಅನ್ನುವಂಥದ್ದನ್ನ ಕೂಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ, ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಹೇಗೆ ಎಸ್ಕೇಪ್ ಆದ್ರು, ಆದ್ರೆ ಪೊಲೀಸರು ಇಲ್ಲಿ ನಿರ್ಲಕ್ಷ್ಯ ತೋರಿಸಿದ್ರ ಅನ್ನುವಂಥದ್ದನ್ನ ಕೂಡ ನಾವು ಪ್ರಶ್ನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ದಾಳಿ ನಡೆಸುವಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಹಿಡಿಯುವಂತ ಕೆಲಸ ಮಾಡಬೇಕಿತ್ತು, ಆದ್ರೆ ಅವ್ರು ಹಿಡಿದಿಲ್ಲ. ಯಾಕಾಗಿ ಹಿಡಿದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕೆಲವೊಂದು ಕಾಡುವ ಪ್ರಶ್ನೆ ಆಗಿದೆ. ನಮ್ಮ ಜೊತೆಗೆ ಯೋಗೇಶ್ ಅಂಬಿಲ್ ಅವರು, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಕ್ಕಡ, ಇವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮದೇ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ, ಮುಖ್ಯವಾಗಿ ನೀವು ಕೂಡ ಮಾಜಿ ಅಧ್ಯಕ್ಷರಾದವರು. ಸರ್ ಏನಾಗಿತ್ತು, ಎಷ್ಟು ವರ್ಷಗಳಿಂದ ಈ ದಂಧೆ ನಡೀತಾ ಇದೆ ಅಂತ? ಗ್ರಾಮಸ್ಥರ ಆರೋಪದ ಪ್ರಕಾರ ಹಲವಾರು ವರ್ಷಗಳಿಂದ ಈ ದಂಧೆ ನಡೀತಾ ಇದೆ ಅನ್ನುವಂಥದ್ದಿದೆ. ನಿಮ್ಗೆ ಯಾರು ಗೊತ್ತಾಗ್ಲಿಲ್ವಾ ಅಂತ ಈ ದಂಧೆ? ಖಂಡಿತ ಸರ್, ನಾವು ಕೆಲವು ವರ್ಷಗಳಿಂದ ಈ ದಂಧೆ ನಿರಂತರವಾಗಿ ನಡೀತಾ ಇದೆ. ಪೊಲೀಸ್ ಇಲಾಖೆ ಈ ಹಿಂದೆ ಕೂಡ ರೈಡ್ ಮಾಡಿರುವಂತ ನಿದರ್ಶನ ಇದೆ. ಆದ್ರೆ ನಿನ್ನೆ ತಾನೇ ಪೊಲೀಸ್ ಇಲಾಖೆಗೆ ಮಾಹಿತಿ ಆಧಾರದಲ್ಲಿ ಅವರು ರೈಡ್ ಮಾಡಿದ್ರು. ಯಾಕಂದ್ರೆ ರೈಡ್ ಮಾಡಿದ ಸಂದರ್ಭ ಏನು ಆರೋಪಿಗಳು ಅಲ್ಲಿ ಪೊಲೀಸರಿಗೆ ಸಲಹೆಯನ್ನು ತಿನ್ನಿಸಿರುವಂತ ವಿಷಯ ನಮ್ಗೆ ಗಮನಕ್ಕೆ ಬಂದಿದೆ. ಈ ಒಂದು ದಾಳಿ ಮಾಡಿ ಏನಲ್ಲಿ ಈ ಅಕ್ರಮ ಗೋಮಾಂಸ ದಂಧೆಯನ್ನ ಹತ್ತಿಕ್ಕುವಂತ ಪ್ರಯತ್ನಕ್ಕೆ ಪೊಲೀಸರು ಪೂರ್ತಿ ಅವರು ತೊಡಗಿಸಿಕೊಂಡು ಅದನ್ನು ಮಾಡಬೇಕು ಅನ್ನೋಂತ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮತ್ತೆ ನಿನ್ನೆ ಏನು ದಾಳಿ ಮಾಡಿ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ಅದಕ್ಕೆ ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಾಳಿ ಮಾಡುವುದು ಮಾತ್ರ ಅಲ್ಲ, ಇದನ್ನ ಪೂರ್ತಿಯಾಗಿ ಈ ಭಾಗದಲ್ಲಿ ಅಕ್ರಮ ಗೋ ಮಾಂಸ ದಂಧೆಯನ್ನು ನಡೀತಾ ಉಂಟ, ಇದನ್ನ ಪೂರ್ತಿಯಾಗಿ ಹತ್ತಿಕ್ಕುವಲ್ಲಿ ಪೊಲೀಸ್ ಇಲಾಖೆ ಕಾರ್ಯೋನ್ಮುಖ ಆಗ್ಬೇಕಾಗಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.
ಸರ್, ಈಗ ಇಬ್ರು ಆರೋಪಿಗಳು ತಪ್ಪಿಸಿದ್ದಾರೆ ಅಂತ ಹೇಳಿದ್ರೆ ಆ ತಕ್ಷಣದಲ್ಲಿ ಪೊಲೀಸ್ ರೈಡ್ ಮಾಡುವ ಸಂದರ್ಭದಲ್ಲಿ ತಪ್ಪಿಸಿರೋದ, ಹೇಗೆ, ಅದು ಏನಾಗಿತ್ತು ಅಂತ? ಅದೇ ಅಂದ್ರೆ ಪೊಲೀಸ್ ಇಲಾಖೆ ಏನು ಪೊಲೀಸ್ನವರು ಅಲ್ಲಿಗೆ ರೈಡ್ ಮಾಡುವಂತ ಸಂದರ್ಭ ಅವರಿಗೆ ಮಾಹಿತಿ ಇದ್ದಿರ್ಬಹುದಂತ ಭಾವನೆ. ಮಾಹಿತಿ ಇಲ್ಲದಿದ್ರೆ ಆ ಆರೋಪಿಗಳು ಆ ತಕ್ಷಣ ಅಲ್ಲಿಂದ ಪರಾರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಯಾವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಅಲ್ಲಿಗೆ ರೈಡ್ ಮಾಡುವ ಸಂದರ್ಭ ಅವರಿಗೆ ಯಾವ ರೀತಿಯಲ್ಲಿ ಮಾಹಿತಿ ಒದಗಿದೆ ಅಂತ ಗೊತ್ತಿಲ್ಲ. ಆದ್ರಿಂದ ಏನು ಆ ಪೊಲೀಸ್ ರೈಡ್ ಮಾಡುವಂತ ಸಂದರ್ಭದಲ್ಲಿ ಅವರು ಪೊಲೀಸರಿಗೆ ಏನು ಸಲಹೆಯನ್ನು ತಿಳಿಸ್ತಕ್ಕಂತ ಒಂದು ವ್ಯವಸ್ಥೆ ಏನಾಗಿದೆ ಅದು ಯಾವ ರೀತಿಯಾಗಿದೆ ಅಂತ ನಮ್ಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಒಂದು ಆಗ್ರಹ ಮಾಡ್ತೇನೆ, ಕೊಕ್ಕಡದಲ್ಲಿ ಅಕ್ರಮ ಗೋ ಸಾಗಾಟ ಅಥವಾ ಗೋ ಏನು ಮಾಂಸದಂಧೆಯನ್ನು ಮಾಡ್ತಾ ಇದ್ದಾರ, ಇದನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತ ಪ್ರಯತ್ನ ಪೊಲೀಸ್ ಇಲಾಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ನಿಮ್ಮ ವಾಹಿನಿಯ ಮೂಲಕ ಮಾಡ್ಲಿಕ್ಕೆ ವಿಷಯವನ್ನು ಪಡ್ತೇವೆ. ಖಂಡಿತ ಮಾಡಲೇಬೇಕಾಗುತ್ತೆ. ನೀವೀಗಾಗಲೇ ಹೇಳಿದ್ರಿ, ಈ ಹಿಂದೆ ಕೂಡ ಪೊಲೀಸ್ ದಾಳಿ ನಡೆದಿತ್ತು, ತದನಂತರ ಮತ್ತೆ ಶುರುವಾಯಿತು ಅಂತ. ಇದೀಗ ಸ್ವಲ್ಪ ದಿನ ಹೀಗೆ ಇರ್ತದೆ, ಮತ್ತೆ ಶುರುವಾಗ್ತದೆ. ಆ ರೀತಿಯಾದ ಗ್ರಾಮಸ್ಥರೇ ಇದರ ವಿರುದ್ಧವಾಗಿ ನಿಲ್ಬೇಕಾಗುತ್ತೆ ಅಂತ. ಖಂಡಿತ 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 ಗ್ರಾಮಸ್ಥರು ಅಂದ್ರೆ ಗ್ರಾಮಸ್ಥರು ಏನು ಅಲ್ಲಿ ನೋಡಿ ಅಂದ್ರೆ ಅಲ್ಲಿ ಕಣ್ಣಾರೆ ಕಂಡಿರುವಂತ ಘಟನೆ ಇದ್ರೆ ಅದು ಪೊಲೀಸ್ನವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಮಾಹಿತಿಯನ್ನು ನೀಡಬೇಕು ಅನ್ನುವಂತ ಮಾಹಿತಿಯನ್ನು ನೀಡಬೇಕು ಅಂತ ಅವರಲ್ಲಿ ಮನವಿಯನ್ನು ಕೂಡ ಮಾಡ್ತೇನೆ. ಎಲ್ಲಾದ್ರೂ ಈ ರೀತಿ ಕಂಡು ಬಂದಲ್ಲಿ ಕೂಡಲೇ ನೀವು ಪೊಲೀಸರಿಗೆ ತಿಳಿಸಿ ಅಂತ ಮನವಿಯನ್ನ ಮಾಡ್ತಾ ಇದ್ದೀರಾ? ಇದು ಬರೀ ಇದು ಕೊಕ್ಕಡ ಗ್ರಾಮದ ವಿಚಾರ ಅಂತಲ್ಲ, ಬೆಳ್ತಂಗಡಿ ತಾಲೂಕಿನ ಹಲವು ಹಳ್ಳಿಗಳಲ್ಲಿ, ಕುಗ್ರಾಮಗಳಲ್ಲಿ ಈ ರೀತಿಯ ದಂಧೆಗಳು ನಡೀತಾ ಇದೆ. ಜನರನ್ನ ಮೋಸ ಮಾಡುವಂತ ಕೆಲಸ ಆಗ್ತಾ ಇದೆ. ಜನರಿಗೆ ಗೊತ್ತೇ ಆಗ್ತಾ ಇಲ್ಲ ಏನೇ ನಡೀತದೆ ಅಂತ ಹೇಳ್ಕೊಂಡು. ಹಾಗಾಗಿ ಪೊಲೀಸರು ಎಚ್ಚೆತ್ತುಕೊಳ್ಬೇಕು ಅನ್ನೋಂಥದ್ದು ಕೂಡ ನಮ್ದು ಕೂಡ ಆಗ್ರಹ ಇದೆ. ಖಂಡಿತ ಸರ್, ಖಂಡಿತ. ಓಕೆ ಓಕೆ ಓಕೆ, ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದು ನಮ್ಮ ಜೊತೆಗೆ ಮಾಜಿ ಗ್ರಾಮ ಪಂಚಾಯತ್ ಕೊಕ್ಕಡದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿದ್ರು. ಅವರು ಹೇಳುವಂಥ ಪ್ರಕಾರ ಹಲವಾರು ವರ್ಷಗಳಿಂದ ಈ ಒಂದು ಅಕ್ರಮ ಕಸಾಯಿಖಾನೆ ದಂಧೆ ಏನಿದೆ ಆ ದಂಧೆ ನಡೀತಾ ಇತ್ತು. ನಾವು ಕೇಳೋದಿಷ್ಟೇ ಪೊಲೀಸ್ನವ್ರ ಹತ್ರ, ಬೆಳ್ತಂಗಡಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ಇಂತಹ ಒಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ, ಎಲ್ಲೆಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗಳನ್ನ ನಡೆಸ್ತಾ ಇದ್ದಾರೆ, ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಇದು 2 ದಿನದಲ್ಲಿ ಮುಗಿಬಾರದು. ಯಾವ್ದಾವ್ದು ಕಾಯ್ದೆಗಳಿದೆ, ಯಾವ್ದಾವ್ದು ಕೇಸ್ಗಳನ್ನ ಅವ್ರ ಮೇಲೆ ಹಾಕಿ ಜರಿದು ಒಳಗೆ ಕಳಿಸ್ಬೋದು. ಆ ರೀತಿಯಲ್ಲಿ ಪೊಲೀಸರು ಮುಂಚೂಣಿಯಲ್ಲಿ ಕೆಲಸ ಮಾಡಬೇಕು. ಖಂಡಿತವಾಗ್ಲೂ ಧರ್ಮಸ್ಥಳ ಪೊಲೀಸರು ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸ್ತೀವಿ. ಅದರ ಜೊತೆಗೆ ಪೊಲೀಸ್ನವರು ಕೂಡ ಹೇಗೆ ಈ ಕಳ್ಳಕಾಕರಿಗೆ, ಈ ಅಕ್ರಮ ದಂಧೆಕೋರರಿಗೆ, ಈ ಅಕ್ರಮವಾಗಿ ಕಸಾಯಿಖಾನೆ ನಡೆಸುವಂತಹ ಈ ಕ್ರಿಮಿನಲ್ಗಳಿಗೆ ಹೇಗೆ ಮಾಹಿತಿ ತಲುಪ್ತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಪೊಲೀಸ್ನವರಿಂದಲೇ ಮಾಹಿತಿ ಹೋಯ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅದರ ಜೊತೆಗೆ ಬರೀ ಪೊಲೀಸ್ನವರನ್ನ ದೂರ ಇಲ್ಲಿ ಪ್ರಯೋಜನ ಇಲ್ಲ, ಊರಿನಲ್ಲಿ ಯಾರಾದ್ರೂ ಮಾಹಿತಿಯನ್ನು ಕೊಡ್ತಾ ಇದ್ರ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಪೊಲೀಸ್ನವರು ದಾಳಿ ಮಾಡಿದವ್ರಿಗೆ ಗೊತ್ತಾಗುತ್ತೆ, ಪೊಲೀಸ್ನವರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಎಸ್ಕೇಪ್ ಆಗ್ತಾರೆ ಅನ್ನುವಂಥದ್ದು ಇದೆ ಅಂತ ಹೇಳಿದ್ರೆ, ಅವರನ್ನು ಯಾರನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಜಾಲ ಇದರ ಹಿಂದೆ ಇದೆ ಅನ್ನುವಂಥದ್ದು ಈಗ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ದೊಡ್ಡ ಜಾಲ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ, ಅವರಲ್ಲಿ ಸಿಗ್ಬೇಕಿತ್ತು. ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಪೊಲೀಸರವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಅವ್ರೊಂದು ಪ್ರೆಸ್ ಮೀಟ್ ಮಾಡಲಿ, ಅವರು ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನು ಕೊಡ್ಲಿ, ಹೇಗೆ ಎಸ್ಕೇಪ್ ಆದ್ರು ಅನ್ನುವಂಥದ್ದು, ಹೇಗೆ ಅವ್ರಿಗೆ ಮಾಹಿತಿ ಸಿಕ್ಕಿತ್ತು ಅನ್ನುವಂಥದ್ದನ್ನ ಅವ್ರು ತನಿಖೆ ನಡೆಸಲಿ. ಇದು ವಿಚಾರ ಚಿಕ್ಕದಾಗಿರ್ಬೋದು, ಆದ್ರೆ ಇದು ಇಡೀ ಗ್ರಾಮವನ್ನ, ಇಡೀ ತಾಲೂಕನ್ನ ಹಾಳು ಮಾಡುವಂತಹ ಒಂದು ವ್ಯವಸ್ಥೆ, ಇದೊಂದು ಪಿತೂರಿ. ಇದು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅವರು ಎಸ್ಕೇಪ್ ಆಗ್ತಾರೆ. ಬರೀ ಇದು ಮಾತ್ರ ಅಲ್ಲ, ಅಕ್ರಮ ಕಸಾಯಿಖಾನೆ ಮಾತ್ರ ಅಲ್ಲ, ಎಲ್ಲಾದ್ರೂ ಇಸ್ಪೀಟ್ ಮೇಲೆ ದಾಳಿ ನಡೆದಂತ ಸಂದರ್ಭದಲ್ಲೂ ಕೂಡ ದಾಳಿ ಆಗುತ್ತೆ. ಇದೆಲ್ಲದರ ಬಗ್ಗೆ ನಾವು ನಿರಂತರವಾಗಿ ಪೊಲೀಸ್ನವರು ತನಿಖೆ ನಡೆಸಬೇಕು. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಕಳ್ಳಕಾಕರು ತಪ್ಪಿಸ್ಕೊಳ್ತಾರೆ ಅಂತ ಹೇಳಿದ್ರೆ ನಮಗೆ ನ್ಯಾಯಾಂಗದ ಮೇಲೆ, ಕಾನೂನಿನ ಮೇಲೆ ಇರುವಂತಹ ಭರವಸೆ ಹೋಗುತ್ತೆ ಅನ್ನುವಂಥದ್ದು ಜನರ ಒಂದು ಅಭಿಪ್ರಾಯ ಆಗಿದೆ. ನಮ್ಮ ಜೊತೆಗೆ
ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿರುವಂತಹ ಶ್ರೀ ಕ್ಷೇತ್ರ ಸೌತಡ್ಕದ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿರುವಂತಹ ಪೂಜ್ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಸೌತಡ್ಕ ದೇವಸ್ಥಾನದಲ್ಲಿ ಗೋಶಾಲೆಯನ್ನು ನಿರ್ಮಿಸಿ ಗೋಶಾಲೆಯಲ್ಲಿ ಹಲವಾರು ಗೋವುಗಳನ್ನ ಪ್ರಾರ್ಥನೆ ಪೂಜಿಸಿ ಪಾಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಅದೇ ಗ್ರಾಮದಲ್ಲಿ ದನವನ್ನ ಕಸಾಯಿಖಾನೆಯಲ್ಲಿಟ್ಟು ಅವುಗಳನ್ನ ಹತ್ಯೆ ಮಾಡಿ ಅವುಗಳ ಮಾಂಸವನ್ನ ಮಾರಾಟ ಮಾಡುವ ದಂಧೆ ಕೂಡ ನಡೀತಾ ಇದೆ. ಏನ್ ಹೇಳ್ತೀರಾ ಸರ್ ಇದರ ಬಗ್ಗೆ? ಇದು ಮೊದಲಿನಲ್ಲಿ ನಡೀತಾ ಇತ್ತು. ಮತ್ತೆ ಇದ್ರ ಬಗ್ಗೆ ಎಲ್ಲ ಕಡೆ ನಾವು ಮಾತಾಡ್ತಾ ಹೊರತು ಅದ್ರ ಬಗ್ಗೆ ಅದನ್ನು ಹಿಡಿಯುವಂತ ವ್ಯವಸ್ಥೆ ಅಂದ್ರೆ ಅದ್ರ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು ಹೊರತು ಯಾವುದೇ ಸಂಘಟನೆ ನಾವೀಗ ಹಿಂದೂ ಧರ್ಮದ ಸಂಘಟನೆ ಅಂತ ಹೋಗಿ ಅದನ್ನು ಮಾಡಿದ್ರೆ ನಮ್ಮ ಮೇಲೇನೆ ಅದು ತಿರುಗಿ ಬಿಡುವಂತ ವ್ಯವಸ್ಥೆ ಈಗ ಇದೆ. ಈಗ ಮೊನ್ನೆ ಕಳೆದ ಫೆಬ್ರವರಿ ಮಾರ್ಚ್ ಅಲ್ಲಿ ದೇವಸ್ಥಾನದ ಎದುರುಗಡೆಯಿಂದಲೇ 2-3 ದನಗಳನ್ನು ಒಂದು ಗಾಡಿಯಲ್ಲಿ ಹಾಕೊಂಡು ಹೋಗಿದ್ದಾರೆ. ಅದು CCTV ಸರಿಯಾಗಿದೆ. ಅಂತ ವ್ಯವಸ್ಥೆಯನ್ನು ಎಲ್ಲ ಕೊಟ್ಟರು ಅದರ ಬಗ್ಗೆ ಯಾವುದೇ ತರದ ತನಿಖೆ ಮಾಡದೆ ಅದು ಅವರಿಗೊಂದು ಖುಷಿ ಹಿಡಿದಂತಾಗಿದೆ. ನಾವೇನು ಮಾಡಿದ್ರು ಅದನ್ನ ಯಾರು ಕೇಳುವವರಿಲ್ಲ, ಹಿಡಿಯೋರಿಲ್ಲ ಅಂತ. ಅಂದ್ರೆ ಈಗ ಆಮೇಲೆ ಅವ್ಯಾಹತವಾಗಿ ಹೇಳ್ತಾ ಇರುವಂತ ಪ್ರಕಾರ ಅವ್ಯಾಹತವಾಗಿ ಕೊಕ್ಕಡ ಗ್ರಾಮದಲ್ಲಿ ದನಗಳ ಕಳ್ಳ ಸಾಗಾಟ ನಡೀತಾ ಇದೆ. ದನಗಳ ಅಕ್ರಮವಾಗಿ ಅವುಗಳ ಹತ್ಯೆ ಮಾಡಿ ದನದ ಮಾಂಸ ಮಾರಾಟ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಹೌದು, ಯಾಕಂತ ಹೇಳಿದ್ರೆ ಈಗ ದೇವಸ್ಥಾನದಲ್ಲಿ ಅಲ್ಲಿ ಹತ್ತಿರ ಈ ದನದ ಅದನ್ನು ಹತ್ಯೆ ಮಾಡಿದ್ಮೇಲೆ ಅದರ ಎಲುಬು ತಲೆ ಮಾಂಸ ಎಲ್ಲ ನಾಯಿಗಳು ತಂದೆಲ್ಲ ರೋಡಿಗೆಲ್ಲ ಆಗ್ತಾ ಇದೆ. ಈ ನಾಯಿಗಳು ಅಲ್ಲಿ ಹತ್ತಿರದಲ್ಲಿರುವಂತಹ ನಾಯಿಗಳನ್ನು ಕೊಂದು ಹಾಕ್ತವೆ ಅಂತ ಹೇಳಿ ನಾಯಿಗಳಿಗೇನೆಲ್ಲ ಮದ್ದಿಟ್ಟು ಅದನ್ನು ಸಾಯಿಸ್ತಾ ಇದ್ದಾರೆ. ಈಗ ತುಂಬಾ ವಾರಕ್ಕೆ ಒಂದು ಅಥವಾ ಒಂದು 15 ದಿವಸಕ್ಕೆ 2-3 ನಾಯಿಗಳಲ್ಲಿ ಸತ್ತಿರುತ್ತವೆ. ಯಾವ್ದು ಈಗ ದೇವಸ್ಥಾನದ ಹಿಂದ್ಗಡೆ ರಸ್ತೆ ಇದೆ ಅಲ್ವಾ, ಅದರಲ್ಲಿ ಸತ್ತಿರುತ್ತೆ. ಮೊದಲೆಲ್ಲ ಅಂತ ಹೇಳ್ಬೇಕಾದ್ರೆ ಯಾವ್ದೋ ಗಾಡಿ ಗುದ್ದಿ ಆತರ ನಾಯಿ ಸತ್ತುದು ಅಂತ ಅನ್ಕೊಂಡು ಆಮೇಲೆ ಗೊತ್ತಾಗಿದ್ದು ಅದು ಅದಕ್ಕೆ ವಿಷ ಇಡ್ತಾ ಇದ್ದಾರಂತೆ. ಹಾಗೆ ಅಲ್ಲಿ ತುಂಬಾ ಆ ಕಡೆ ನೆರೆಕರೆಯವ್ರು ಹೇಳ್ತಾ ಇದ್ದಾರೆ, ಅಂದ್ರೆ ನಾಯಿ ಹೊರಗಡೆ ಬಿಟ್ರೆ ಬರುವಾಗ ಏನೋ ಬಾಯಲ್ಲಿ ಇದು ಒಂಥರ ಕಾರ್ಕೊಂಡು ಬಂದು ಸತ್ತೋಗುವಂತ ನಾಯಿ ತುಂಬಾ ಆಗಿದೆ. ಆದ್ರೆ ಮೊದ್ಲ ಗೊತ್ತಾಗ್ತಾ ಇರಲಿಲ್ಲ. ಈಗ ಅದ್ರದ್ದು ವಸ್ತು ನಿಜಾಂಶ ಏನು ಅಂತ ಈಗ ಗೊತ್ತಾಗ್ತಾ ಇದೆ. ಅದು ಖಂಡಿತ ಹೌದು ಹೌದು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಕಳೆದ ಸಲ ನಮ್ಮ ಗ್ರಾಮ ಸಭೆಯಲ್ಲಿ ಒಂದು ವಿಷಯ ವ್ಯಕ್ತಪಡಿಸಿದ್ರು. ಅಂದ್ರೆ ಕೊಕ್ಕಡ ಗ್ರಾಮದಲ್ಲಿ ಕೋಳಿ ಅಂತ ಇದೆ, ಹಂದಿ ಮಾಂಸ ಇದೆ, ಹಂದಿ ಮಾಂಸದ ತುಂಡೆಲ್ಲ ರೋಡಲ್ಲಿ ಬರುತ್ತೆ, ಕಾಗೆತ್ಕೊಂಡು ಹೋಗುತ್ತೆ ಅಂತ ಒಂದು ಗ್ರಾಮ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ರು. ಅವಾಗ ಅದೇ ವಿಷಯಕ್ಕೆ ಈ ತರ ಅಕ್ರಮವಾಗಿ ಮಾಡುವಂತ ವ್ಯವಸ್ಥೆಗೆ ಕಡಿವಾಣ ಇಲ್ಲ ಅಂತ ಹೇಳುವಾಗ ಅದ್ರ ಬಗ್ಗೆ ಯಾರೂನು ಅಧಿಕಾರಿಗಳು ಯಾರೂನು ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಅದ್ರ ಬಗ್ಗೆ ಯಾರು ಎಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ. ಎಲ್ಲ ಸೈಲೆಂಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಇವಾಗ ನಮ್ಮಲ್ಲಿ ಹಿಂದೂ ಸಂಘಟನೆಗಳು ಎಲ್ಲರೂ ಅದನ್ನು ಹಿಡಿಯುತ್ತಾ ಹೋದ್ರೆ ಅದು ಕೆಲ ಟೈಮಲ್ಲಿ ಏನಂತ ಹೇಳಿದ್ರೆ ಹಿಡಿದವನ ಮೇಲೆನೆ ಕೇಸ್ ಹಾಕಿ ಮತ್ತೆ ಅದನ್ನು ಬಿಡಿಸುವವರು ಯಾರಿಲ್ಲ. ಇದೇ ದೊಡ್ಡ ಒಂದು ಅಂದ್ರೆ ಅಕ್ರಮವಾಗಿ ಏನು ಮಾಡ್ತಾ ಇದ್ರೆ ಅದರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವರ ಧ್ವನಿಯನ್ನೇ ಅಡಗಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಅದು ಹೇಗೆ ಸರ್? ಏನ್ ಮಾಡ್ತಾ ಇದ್ರೆ ಅಂದ್ರೆ ಯಾರಾದ್ರೂ ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ ಅಂದ್ರೆ ಅವರೇ ಈಗ ಯಾರು ಅಕ್ರಮ ಕಸಾಯಿಖಾನೆ ನಡೆಸ್ತಾ ಇದ್ರೆ ಅವರು ಸಮಸ್ಯೆ ಮಾಡ್ತಾ ಇದಾರೆ ಹೇಗೆ? ಅವ್ರ ಸಮಸ್ಯೆ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈಗ ಧ್ವನಿ ಎತ್ತುವವನು ಎದುರುಗಡೆ ಎಲ್ಲರ ಮುಂದೆ ಧ್ವನಿ ಎತ್ತಬೇಕಲ್ಲ. ಈಗ ನಾನು ಈ ತರ ಅಲ್ಲಿ ಆಗ್ತಾ ಉಂಟು ಬನ್ನಿ ಅಂತ ಹೇಳ್ಬೇಕಾದ್ರೆ ಅವನು ನೋಟೆಡ್ ಆಗಿರ್ತಾನಲ್ವಾ. ಹೌದು ಹೌದು ಹೌದು. ಈಗ ಮೊನ್ನೆ ಹಿಡಿದ್ರು ತೋಟದಲ್ಲಿ ಹಿಡಿದ್ರು ಪರಾರಿ ಆದ್ರು ಅಂತ ಹೇಳಿದ್ರೆ ಯಾರ ತೋಟದಲ್ಲಿ ಹಿಡಿದ್ರು ಅಂತ ಆಗುವಾಗ ಅಲ್ಲಿ ತೋಟದ ಮಾಲೀಕನ ಮೇಲೆ ಆಕ್ಷನ್ ತಗೊಳ್ಬೇಕಿತ್ತಲ್ವ ಅದು. ಖಂಡಿತ ಹೌದು ಹೌದು. ಅದು ಆತರ ಪರಾರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದೇನು ಸಾರ್ವಜನಿಕ ಇದರಲ್ಲಿ ಜಾಗದಲ್ಲಿ ಏನಾದ್ರು ಮಾಡಿದಾರಲ್ಲ, ಇಲ್ಲಿ ತೋಟದಲ್ಲಿ ಮಾಡಿದ್ರ ಇದು ಬೇರೆ ಕಡೆ ಮಾಡಿದ್ರ ಅಂತ ಅದ್ರ ಬಗ್ಗೆ ಏನಿಲ್ಲ. ಪರಾರಿ ಆಗಿದ್ರು ಅಂತ ಹೇಳಿ ಆತರ ಅಂದ್ರೆ ಇಲ್ಲಿ ಬೇಕಾದ್ರೆ ಒಂದು ಮಾಡ್ಬೋದು ಅಂತ ಒಂದು ಅದಕ್ಕೆ ಖುಷಿ ಇದ್ದಾಗ ಆಗುತ್ತೆ. ಹೌದೌದು. ಈಗ ನಾವು ಕೂಡ ಅದೇ ಪ್ರಶ್ನೆಯನ್ನ ಎತ್ತಾ ಇರೋದು. ಯಾಕೆಂತ ಹೇಳಿದ್ರೆ ಪೊಲೀಸ್ ಅವರ ಇನ್ಫಾರ್ಮೇಶನ್ ಯಾವಾಗ ಹೇಗೆ ಅವ್ರಿಗೆ ಸಿಕ್ತು, ಆ ಕಳ್ಳಕಾಕರಿ ಹೇಗೆ ಸಿಕ್ತು ಅನ್ನುವಂಥದ್ದು ಅವರಿಗೆ ಎಲ್ಲಾದ್ರೂ ದೊಡ್ಡ ಜಾಲನೆ ಇದೆ ಅಂತ ಅನಿಸ್ತಾ ಇದೆ ನಮಗೆ. ಜಾಲ ಇದೆ ಸರ್. ಈಗ ಅವತ್ತು ಮಾರ್ಚಲ್ಲಿ ಸೌತಡ್ಕದಲ್ಲಿ ಒಂದು ಟಾಟಾ ಸುಮೋದಲ್ಲಿ ಬಂದು ಅಲ್ಲಿಯ ಸೆಕ್ಯೂರಿಟಿಗೆ ಹೆದರಿಸಿ ಅದನ್ನು 2 ದೊಡ್ಡ ದನವನ್ನು ಇಟ್ಕೊಂಡು ದಿವಸವೇ ಅವರು ಬೆಳ್ತಂಗಡಲ್ಲಿ ಇನ್ನೊಂದು ಕಡೆಯನ್ನು ಅದೇ ತರನೇ ಮಾಡಿನೇ ಇಲ್ಲಿ ಬಂದಿರುವುದು. ಅವರು ಇಲ್ಲಿ 3:30 ಬಂದಿರುವುದು. CCTVಯಲ್ಲಿ ನೋಡಿದ ಪ್ರಕಾರ 3:30, 4 ಗಂಟೆಗೆ 3:30 ಇಲ್ಲಿ ಬಂದಿರೋದು. ಈ ತರದನ್ನು ಅವತ್ತು ಎಲ್ಲ ಕೇಸ್ ಕೊಟ್ರು ಅದನ್ನು ಆಮೇಲೆ ಅದ್ರ ಬಗ್ಗೆ ಯಾವ ತರ ಅಂದ್ರೆ ಗಾಡಿ ನಂಬರ್ ಅದ್ರಲ್ಲಿ ಸಿಕ್ಕಿದೆ ಅದರಲ್ಲಿ CCTV ನೋಡಿದಾಗ.
ಹಾಗೆ ಇನ್ನೊಂದೇನಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಈಗ ದೇವಸ್ಥಾನ ಹೇಳುದು ನಾವು ಈಗ ದೇವಸ್ಥಾನದಲ್ಲಿ ಅದಕ್ಕೆ ಬೇಕಾಗುವಂತ ಭದ್ರತೆಯನ್ನು ಸರ್ಕಾರ ಒದಗಿಸ್ತಿಲ್ಲ. ಧಾರ್ಮಿಕ ದತ್ತಿ ಈ ಅಡಿಯಲ್ಲಿ ದೇವಸ್ಥಾನ ಇದ್ರೂನು ಅಲ್ಲಿಗೆ ಬೇಕಾಗುವಂತ ಸೇಫ್ಟಿ ಸೆಕ್ಯೂರಿಟಿ ಯಾವುದಿಲ್ಲ. ಎಲ್ಲ ದಿನಗೂಲಿಯಲ್ಲಿ ಇರುವವರು ಅಂದ್ರೆ ಈಗ ನಮ್ಮ ಬೇರೆ ಕಡೆ ಹೇಗೆ ಒಂದು ದಿವಸಕ್ಕೆ ಹೋಗಿ ಬರ್ತಾನೆ ಕೆಲಸಕ್ಕೆ ಹಾಗೆ ಬರುವವರು ಅಲ್ಲಿ ಇರುವುದು. ಅಂದ್ರೆ ವ್ಯವಸ್ಥಿತವಾದ ಒಂದು ದೇವಸ್ಥಾನದ ಕಡೆಯಿಂದ ಸೆಕ್ಯೂರಿಟಿ ಸೇಫ್ಟಿ ಅನ್ನುವಂಥದ್ದು ಸ್ವತಂತ್ರ ಗೋಶಾಲೆಗೆ ಇಲ್ಲ. ಅಂದ್ರೆ ಅಲ್ಲಿ ದಿನಗೂಲಿಯಲ್ಲಿ ಅಂದ್ರೆ ಅವನ ಸಂಬಳಕ್ಕೆ ಒಂದು ದಿವಸ ನಾಳೆ ಅವನು ಬರಲ್ಲ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಬ್ಬರನ್ನ ಹಾಕ್ತಾರೆ. ಅದೇ ಹೊರತು ಈ ತರದ್ದು ಇರ್ಬೇಕಾದ್ರೆ ನಾಳೆ ಅವನಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವನನ್ನ ನೋಡ್ಕೊಳ್ಳೋರು ಸರ್. ಹೌದು 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 ಖಂಡಿತ ಖಂಡಿತ ಹೌದು. ಈಗ ಒಬ್ಬ ಧಾರ್ಮಿಕ ದತ್ತಿ ದೇವಸ್ಥಾನದ ಅಡಿಯಲ್ಲಿ ದೇವಸ್ಥಾನದ ಎಂಪ್ಲಾಯ್ ಆದ್ರೆ ಅವನನ್ನು ದೇವಸ್ಥಾನ ಅಥವಾ ಸರ್ಕಾರ ದೇವಸ್ಥಾನದಿಂದ ನೋಡ್ಬೋದು. ಇವನಿಗೂ ದೇವಸ್ಥಾನಕ್ಕೂ ದಿನಗೂಲಿಯಲ್ಲಿ ಇರುವವನು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೌದು ಅವನನ್ನು ಅವನ ಕುಟುಂಬವನ್ನು ನೋಡುವವರು ಯಾರು ಅಂತ ಪರಿಸ್ಥಿತಿಗೆ ನಾವು ಹೆದರ್ತಾರಲ್ವ ಅಲ್ಲಿ ಇರುವವರು. ಹೌದೌದು ಖಂಡಿತ ಖಂಡಿತ ಹೌದು. ಈ ತರದ್ದೆಲ್ಲ ಅಂದ್ರೆ ನಾವು ಒಂದು ಕಡೆ ಹೋರಾಟ ಮಾಡ್ಬೇಕಾದ್ರೆ ಅದ್ರಲ್ಲಿ ಯಾವ್ದೆಲ್ಲ ಲೂಪ್ ಹೋಲ್ ಇದೆ ಅಂತ ನಾವು ಅದನ್ನು ಕರೆಕ್ಟ್ ಮಾಡ್ಬೇಕು. ಅದು ಮಾಡದಿದ್ರೆ ನಾವು ಎಷ್ಟು ಹೋರಾಟ ಮಾಡಿದ್ರು ಅದು ಅದಕ್ಕೆ ಜಯ ಅಥವಾ ಕಾನೂನು ಪ್ರಕಾರ ಏನು ಮಾನ್ಯತೆ ಸಿಗಲ್ಲ ಅದಕ್ಕೆ. ಓಕೆ ಓಕೆ ಸರ್, ಈಗ ನೀವು ಹೇಳ್ತಾ ಇದ್ದ ಪ್ರಕಾರ ಈ ಸೌತಡ್ಕ ದೇವಸ್ಥಾನ ಏನಿದೆ ಅದರ ಗೋಶಾಲೆ ಏನಿದೆ ಅಲ್ಲಿಂದನೂ ಕೂಡ ಕದಿಯುವಂತ ಕೆಲಸ ಅಂದ್ರೆ ಎತ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರಾ ಕಳ್ಳಕಾಕರು? ಮೊದಲು ಆಗಿದೆ. ಮೊದಲಂದ್ರೆ ಈಗ ಇಲ್ಲ, ಆಲ್ಮೋಸ್ಟ್ ಒಂದು 10-15 ವರ್ಷದ ಹಿಂದೆ ಆಗಿದೆ. 15 ವರ್ಷದ ಹಿಂದೆ ಆಗಿದ್ದು ಅದಾದ್ಮೇಲೆ ಅದಕ್ಕೆ ಇವಂದ್ರೆ ಗೋಶಾಲೆಗೆ ಸೆಕ್ಯೂರಿಟಿ ಇದ್ದಾರೆ, 2 ಸೆಕ್ಯೂರಿಟಿ ಇದ್ದಾರೆ. ಅವರಿಗೆ ಸೇಫ್ಟಿ ಅಂತ ಅವ್ರಿಗೆ ಏನಿಲ್ಲ ಖಂಡಿತ. ಯಾರಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಸುಮ್ಮನೆ ಕೂರ್ಬೇಕಷ್ಟೇ. ಅಟ್ಯಾಕ್ ಅಂತ ಹೇಳಿದ್ರೆ ಈಗ ಅವರು ಬರ್ಬೋದು, ಬಂದ್ರು ಏನಾದ್ರು ಮಾಡಿದ್ರೆ ಇವ್ರ ಹತ್ರ ಏನಿರಲ್ಲ. ನಾವು ಅದನ್ನು ಧಾರ್ಮಿಕ ದತ್ತಿಯ ಜಿಲ್ಲಾಧಿಕಾರಿಗಳಿಗೆ ಕಮಿಷನರ್ಗೂ ಅದನ್ನು ಈ ತರ ಅಂತ ನಾವು ಕಲಿಸಿದ್ದೇವೆ. ಆದ್ರೆ ಅದರಿಂದ ಏನು ಅಂದ್ರೆ ಅದಕ್ಕೆ ರಿಪ್ಲೈನ ಬರೋದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಆ ತರ ಇದೆ. ಅದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರಿಂದ ಅಲ್ವಾ? ಪ್ರತಿಕ್ರಿಯೆ ಇಲ್ಲ ಅಂದ್ರೆ ನಾವಂದ್ರೆ ಕಾನೂನು ಈಗ ಧಾರ್ಮಿಕ ದತ್ತಿಯ ದೇವಸ್ಥಾನದಲ್ಲಿ ಕಾನೂನು ಪ್ರಕಾರನೇ ಮಾಡ್ಬೇಕು ಹೊರತು ನಾವು ಅದನ್ನು ಅದಕ್ಕಿಂತ ಮೇಲೆ ಹೋಗಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೇಳ್ತಾರೆ ನೀವು ಎಲ್ಲಿ ಲೆಟರ್ ಕೊಟ್ಟಿದ್ರೆ ಏನು ಅಂತ. ಅದಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆ ನಾವು ಕಳಿಸಿದ್ರು ಅದ್ರ ಬಗ್ಗೆ ಅಧಿಕಾರಿಗಳಿಂದ ಯಾವುದೇ ತರದ ಮಾಹಿತಿ ವಾಪಸ್ ಬರಲ್ಲ. ಹೌದು 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 ಗೊತ್ತಾಯ್ತು. ಹುಂಡಿ ಫುಲ್ ಆದ್ರೆ ಮರು ದಿವಸ ಬರ್ತಾರೆ, ನಾವು ಹುಂಡಿ ತೆಗೆಯಕ್ಕೆ ಬರ್ತೇವೆ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಹುಂಡಿಗೋಸ್ಕರ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅದನ್ನ ಕೇಳಲಿಕ್ಕೆ ಯಾರೇ ಇಲ್ಲ ಅಂತ ಯಾರಿಲ್ಲ. ಆದ್ರೆ ಈಗ ಬಂದಿರುವಂತ ರಾಜ್ಯ ಧಾರ್ಮಿಕ ಸದಸ್ಯ ಮಲ್ಲಿಕಾ ಪಕ್ಕಡ ಅಂತ ಈಗಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಧಾರ್ಮಿಕ ಪರಿಷತ್ತಿನಿಂದ ಆಯ್ಕೆಯಾಗಿದ್ದಾರೆ. ಅವರಿಂದ ನಮಗೆ ಒಂದು ಈ ತರ ಅವರು ಅಂದ್ರೆ ತುಂಬಾ ದೇವಸ್ಥಾನದ ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಒಂದು ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಭದ್ರತೆ ಮತ್ತು ಅದಕ್ಕೆ ಬೇಕಾಗುವಂತ ವ್ಯವಸ್ಥೆ ಆಗುತ್ತೆ ಅಂತ ನಂಬಿಕೆ ಇದೆ ನಿಮಗೆ? ನಂಬಿಕೆ ಮತ್ತು ಅದನ್ನು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ. ಓಕೆ 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 ಸರ್, ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ರಿ. ನಮಗೆ ನೀವು ಕೊಕ್ಕಡದ ಯಾರಾದ್ರೂ ಅವರು ಅಧ್ಯಕ್ಷರ ನಂಬರು ಅಥವಾ PDO ನಂಬರ್ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ, ನಾವು ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನ ಮಾಡ್ತೀವಿ. ಸರಿ 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 ಓಕೆ ಧನ್ಯವಾದಗಳು ಸರ್. ಓಕೆ ಇದು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ನಡೀತಾ ಇದ್ದಂತಹ ಅಕ್ರಮ ಕಸಾಯಿಖಾನೆ ದಂಧೆಗೆ ಸಂಬಂಧಪಟ್ಟಂತಹ ನ್ಯೂಸ್ ಇದಾಗಿದೆ. ನಾವು ಈಗಾಗಲೇ ಸ್ಥಳೀಯರ ಜೊತೆ ಮಾತುಕತೆಯನ್ನ ಮಾಡಿದ್ರೆ ಅಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಅವರು ಬಿಚ್ಚಿಟ್ಟಂತಹ ಮಾಹಿತಿಯನ್ನು ನೋಡಿದ್ರೆ ನಿಜಕ್ಕೂ ನಮಗೆ ಬೆಚ್ಚಿ ಬೀಳುವಂತಹ ವಿಚಾರ ಇದೆ. ಹಲವು ವರ್ಷಗಳ ಹಿಂದೆ ಸಾರ್ವಜನಿಕವಾಗಿ ಯಾವುದೇ ಭಯ ಇಲ್ಲದೆ ಸೌತಡ್ಕದ ದೇವಸ್ಥಾನದ ಜಾನುವಾರುಗಳನ್ನ ಸಾಕುವಂತಹ ಗೋಶಾಲೆ ಏನಿದೆ ಆ ಗೋಶಾಲೆಯಿಂದ ದನಗಳನ್ನ ಎತ್ತುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ರು. ಅದಲ್ಲದೆ ಇತ್ತೀಚೆಗೆ ಕೂಡ ಸೌತಡ್ಕದ ಹಾದಿ ಬೀದಿಗಳೇನಿದೆ ಆ ಬೀದಿಗಳಿಂದ ಕೂಡ ಅವ್ಯಾಹತವಾಗಿ ಯಾವುದೇ ಭಯ ಇಲ್ಲದೆ ಸಾರ್ವಜನಿಕವಾಗಿ ಹಾಡು ಹಗಲೇ ದನವನ್ನು ಎತ್ಕೊಂಡು ಹೋಗುವಂತ ಕೆಲಸವನ್ನ ಕಳ್ಳಕಾಕರು ಮಾಡ್ತಾ ಇದ್ದಾರೆ.
ಇದನ್ನ ಪ್ರಶ್ನಿಸ್ಲಿಕ್ಕೆ ಜನರೇ ಇಲ್ಲ. ಪ್ರಶ್ನಿಸಿದ್ರೆ ಹೆದರಿಕೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅವ್ರದ್ದು ಜಾಲ ದೊಡ್ಡದಿದೆ, ನಮ್ಗೇನಾದ್ರು ಮಾಡ್ಬೋದು ಅನ್ನುವಂಥ ಭಯ ಇದೆ. ಅದರ ಜೊತೆಗೆ ಪೊಲೀಸ್ನವರಾಗ್ಲಿ, ಗ್ರಾಮ ಪಂಚಾಯತ್ಗಳಾಗ್ಲಿ, ಅದರ ಪಂಚಾಯತ್ನ ಅಧಿಕಾರಿಗಳಾಗ್ಲಿ, ಜಿಲ್ಲಾಡಳಿತ ಆಗಲಿ, ತಾಲೂಕಾಡಳಿತ ಆಗಲಿ, ಯಾರೂ ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಜನರ ಆರೋಪ ಆಗಿದೆ. ಖಂಡಿತವಾಗ್ಲೂ ಇಲ್ಲಿ ಜಾಲ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಈ ಕಳ್ಳಕಾಕರು ಎಸ್ಕೇಪ್ ಆಗಿರೋದು ಸಾಕ್ಷಿ. ನಮ್ಮ ಜೊತೆಗೆ ನವೀನ್ ನೆರಿ ಕನೆಕ್ಟ್ ಆಗಿದ್ದಾರೆ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಮುಖರಾಗಿರುವಂತಹ ನವೀನ್ ನೆರಿ ಅವರು. ನಮಸ್ತೆ ಸರ್. ನಮಸ್ತೆ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ಅಕ್ರಮ ಕಸಾಯಿಖಾನೆ ನಡೀತಾ ಇದೆ. ಹಿಂದೂ ಸಂಘಟನೆಗಳು ಅಂತ ಹೇಳಿದ್ರೆ ಇಂತಹ ಅಕ್ರಮಗಳನ್ನ ತಡೆಯುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಕೊಕ್ಕಡದ ಒಬ್ಬರು ಸ್ಥಳೀಯರು ಹೇಳ್ತಾ ಇದ್ರು, ಇಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಈ ರೀತಿಯ ದಂಧೆ, ದನಗಳನ್ನ ಸಾರ್ವಜನಿಕವಾಗಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಶ್ನಿಸುವ ಜನರಿಲ್ಲ ಅನ್ನುವಂಥದ್ದನ್ನು ನೋವಿನಿಂದ ಹೇಳ್ತಾ ಇದ್ದಾರೆ ಸರ್. ಈಗ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆಲ್ಲ ಕಾರ್ಯಕರ್ತರು ದನ ತಗೊಂಡು ಹೋಗೋರನ್ನ ನಿಲ್ಲಿಸಿ ಕೇಳಿಸ್ತಾ ಇದ್ರು. ನಂತರ ಪೊಲೀಸ್ನವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸಬಾರದು, ನಾವು ಮಾಹಿತಿಯನ್ನು ಕೊಡ್ಬೇಕು, ನಾವು ನಿಲ್ಲಿಸ್ತೇವೆ, ನಾವು ಅವ್ರನ್ನ ಕೇಳಿಸ್ತೇವೆ, ನಾವು ಅಕ್ರಮ ಕಸಾಯಿಖಾನೆ ತಗೊಳ್ಳೋದಾದ್ರೆ ನಾವು ಅವ್ರ ಕೇಸ್ ಮೇಲೆ ಮಾಡ್ತೇವೆ ಅಂತ ಹೇಳಿದ್ರು. ಅವ್ರ ಮೇಲೆ ವಿಶ್ವಾಸವಿಟ್ಟು ಒಂದಷ್ಟು ಸಮಯದಿಂದ ನಾವು ಸುಮ್ಮನೆ ಕೂತ್ಕೊಂಡಿದ್ದೆವು. ಆದ್ರೆ ಮೊನ್ನೆ ನಡೆದಾಗ ಸುಮಾರು ಕಡೆ, ಜಿಲ್ಲೆಯಲ್ಲಿ ಸುಮಾರು ಕಡೆ ನಡೆದಾಗ ಮತ್ತೆ ಕೂಡ ನಾವು ಕೆಲವು ಕಡೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಕೆಲವು ಕಡೆ ನಾವೇ ನಿಲ್ಲಿಸ್ತಿದ್ದೇವೆ ಕೊನೆಗೆ. ಯಾಕಂತ ಹೇಳಿದ್ರೆ ಇಲಾಖೆಗಳು ಅದ್ರ ಬಗ್ಗೆ ಸರಿಯಾಗಿ ಗಮನ ತಗೊಳ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ. ನಾವು ಸಂಘಟನೆ ಮಾತ್ರ ಈಗ ಹಿಂದೆ ಆದ್ರೆ ಒಂದು ಸಮಯ ಇತ್ತು, ಸಂಘಟನೆ ಕಾರ್ಯಕರ್ತರಿಗೆ ನಿಲ್ಲಿಸ್ಬೇಕು. ಈಗ ಆಗಲ್ಲ. ಹಿಂದೂ ಸಮಾಜ ಈ ಬಗ್ಗೆ ಜಾಗೃತ ಆಗಿದೆ. ಅವರೇ ಹೋಗಿ ಯಾರಾದ್ರೂ ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಾ ಇದ್ರೆ ಇಮಿಡಿಯೇಟ್ ಹೋಗಿ ನಿಲ್ಲಿಸುವಂತ ಕೆಲಸಗಳು, ಮಾಹಿತಿ ಕೊಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಮೊನ್ನೆ ಕೊಕ್ಕಡದಲ್ಲಿ ಆಗಿದೆ, ಅದು ಹಿಂದಿನಿಂದ ಕೂಡ ನಮಗೆ ಒಂದು ಮಾಹಿತಿ ಇತ್ತು. ಅದರ ಮಾಹಿತಿಯನ್ನ ಪೊಲೀಸರಿಗೆ ನೀಡದಕ್ಕೆ ಕಾರಣಕ್ಕೆ ಸಲುವಾಗಿ ಅವರು ಅಲ್ಲಿಗೆ ಹೋಗಿದ್ದಾರೆ. ಮತ್ತೆ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿ ಇದ್ರು. ಅಲ್ಲಿ ಅವರನ್ನ ಆಡುವಂಥದ್ದು ಈಗ ಸರಿಯಾದ ಕೇಸ್ ಮಾಡ್ಬೇಕು. ಈಗಲ್ಲಿ ಹಿಂದಿನ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡಿದೆ, ಕೇಸ್ ಸರಿಯಾದ ದಾಖಲು ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಎಸ್ ಎಲ್ಲ ಹೋಗ್ಬೇಕು, ಮತ್ತೆ ಅಲ್ಲಿ ಎಲ್ಲಿ ಕಸಾಯಿಖಾನೆ ಮಾಡ್ತಾ ಇದ್ದಾರೆ ಅದನ್ನ ಜಾಗವನ್ನು ಕೂಡ ಸೀಸ್ ಮಾಡುವಂತ ಕೆಲಸಗಳನ್ನು ಮಾಡ್ಬೇಕು ಅಂತ ಹೇಳಿ ಆ ಕೇಸ್ಗಳು ಈಗ ನಾವು ಸುಮಾರು ಕಡೆ ಮಾಹಿತಿ ಕೊಂಡಾಗ ಅದನ್ನು ಮಾಡ್ತಾ ಇಲ್ಲ ಪೊಲೀಸ್ನವರು. ನಾವು ಪೊಲೀಸ್ ಇಲಾಖೆ ಕೂಡ ಒತ್ತಾಯ ಮಾಡ್ತಿದ್ದೇವೆ ಆ ಕೆಲಸಗಳು ಕೂಡ ಎಲ್ಲಿ ಕಸಾಯಿಖಾನೆ ಆಗ್ತಿದೆ ಅವ್ರ ಮೇಲೆ ಸರಿಯಾದ ಸೆಕ್ಷನ್ ಆಗಿ ಕೇಸ್ ಮಾಡ್ಬೇಕು, ಬಂಧನ ಮಾಡ್ಬೇಕು ಅವ್ರನ್ನ. ಮತ್ತೆ ಅಲ್ಲಿ ಎಲ್ಲಿ ಆ ಜಾಗವನ್ನು ಮಾಡ್ತಿದ್ದಾರೆ ಆ ಜಾಗವನ್ನು ಸೀಸ್ ಮಾಡ್ಲಿಕ್ಕೆ ಎಸ್ ಸಿ ಅವರಿಗೆ ಕೂಡಲೇ ರಿಪೋರ್ಟ್ ಹಾಕ್ಬೇಕು ಅವರು ಅಂತೇಳಿ, ಮತ್ತೆ ಜಾಗವನ್ನು ಸೀಸ್ ಮಾಡ್ಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತೇವೆ ನಾವು. ಸರ್, ಇದ್ರ ಹಿಂದೆ ದೊಡ್ಡ ಜಾಲ ಇದೆ ಅನಿಸ್ತಾ ಇಲ್ವಾ? ಯಾಕೆಂತ ಹೇಳಿದ್ರೆ ಪೊಲೀಸರು ಯಾವಾಗ ದಾಳಿ ನಡೆಸ್ತಾರೆ ಆವಾಗ ಅವರು ಎಸ್ಕೇಪ್ ಆಗ್ತಾರೆ, ಆ ಮಾಲೀಕನೂ ಅಲ್ಲಿ ಇಲ್ಲ, ಎಲ್ಲರೂ ಇಲ್ಲದಾಗ ಒಂದು ರೀತಿಯಾಗಿ ಸಂಶಯ ಭಾವನೆ ಮೂಡುತ್ತೆ ಅಂತ. ಅದೊಂದು ರೀತಿಯ ಕಳ್ಳ ಪೊಲೀಸ್ ಆಟದಾಗಿ ಆಗಿದೆ ಅಂತ ಹೇಳಿದ್ರೆ, ನಾವು ಸ್ವತಃ ಇದ್ದು ಮಾಹಿತಿ ಕೊಟ್ಟರೆ ಮಾತ್ರ ಅಲ್ಲಿ ಪೊಲೀಸ್ನವರಿಗೆ ಅವ್ರು ಸಿಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾವು ಮಾಹಿತಿ ಕೊಟ್ಟು ಹೋಗೋದಾದ್ರೆ ಪೊಲೀಸ್ನವರಿಗೆ ಅಲ್ಲಿ ಮಾಂಸ ಸಿಗುವುದಿಲ್ಲ, ಅಲ್ಲಿ ಯಾರು ಕಸಾಯಿಖಾನೆ ನಡೆಸಿದ್ರೆ ಅವ್ರು ಕೂಡ ಸಿಗದಂತ ಪರಿಸ್ಥಿತಿ ಬಂದಿದೆ ಈಗ ಅಂತ ಹೇಳಿದ್ರೆ. ಅದು ನಿರಂತರವಾಗಿ ಇಲ್ಲಿ ಹೇಳಿದ್ರೆ ಅಲ್ಲಿ ನಮ್ಮ ಬಂಗಾಳಿ ಇರ್ಬೋದು ಅಥವಾ ಕೊಕ್ಕಡ ಈ ಸೈಡ್, ಇಲ್ಲಿ ನಮ್ಮ ಕುಂಜಲ್ಕಟ್ಟೆ ಸೈಡ್, ವೇಣೂರು ಸೈಡ್, ಅಲ್ಲಲ್ಲಿ ಗುರಾಣಿಕೆರೆ ಇಂಥ ಕಡೆ ಈಗಲೂ ಕೂಡ ಕಸಾಯಿಖಾನೆ ಕದ್ದು ಮುಚ್ಚಿ ನಡೀತಾ ಇದೆ. ನಾವು ಅವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿಯನ್ನು ಕೊಡ್ತೇವೆ. ಮತ್ತೆ ನಾವು ಕೆಲವು ಏರಿಯಾಗಳಿಗೆ ನಾವು ನೇರವಾಗಿ ಹೋಗುವಂತಿಲ್ಲ, ಅಲ್ಲಿ ದೊಡ್ಡ ಗಲಭೆ ಆಗಿ ಹೋಗ್ಬೋದು. ಆ ಕಾರಣಕ್ಕಾಗಿ ನಾವು ನೇರವಾಗಿ ಹೋಗ್ತಿಲ್ಲ, ಪೊಲೀಸ್ನವ್ರಿಗೆ ಮಾಹಿತಿ ಕೊಡ್ತೇವೆ. ಆದ್ರೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಂತ ಅವ್ರು ಹೋಗ್ಬೇಕಾದ್ರೆ ಅಲ್ಲಿ ಇರುವುದಿಲ್ಲ. ಯಾಕಂದ್ರೆ ನಮಗೆ ಕೂಡ ಇಲಾಖೆ ಬಗ್ಗೆ ಈ ರೀತಿಯಾದಾಗ ಅನುಮಾನ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಏನಾದ್ರು ಮಾಹಿತಿ ಸೋರಿಕೆ ಆಗ್ತದ ಏನು ಅಂತ ಹೇಳಿ. ಅದಕ್ಕೆ ಈಗ ನಮ್ಮ ಬಜರಂಗ ಕಾರ್ಯಕರ್ತರು ಕೂಡ ಈಗ ತುಂಬಾ ಅಲರ್ಟ್ ಆಗಿದ್ದಾರೆ. ಯಾಕಂತ ಹೇಳಿ ಮಾಹಿತಿ ಕೊಡಬೇಕಿಂತ ಮೊದಲು ಅಲ್ಲಿ ಹತ್ತರ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡು ನೋಡಿ ಸರಿಯಾದ ಮಾಹಿತಿ ಉಂಟಾ, ಏನು ಪೊಲೀಸರು ಬರ್ತಾರ ಅಂತ ಕೇಳಿ ಅಂತ ಕೊಡುವಂತದ್ದು ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಇಲಾಖೆಗಳ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತ ನಮ್ಮ ಆಗ್ರಹ. ಈಗ ಬೇರೆ ಏನಾದ್ರು ಕಾನೂನು ಹೋರಾಟಗಳನ್ನ ನಡೆಸಬೇಕು ಅಂತ ಇದ್ರೆ, ಯಾಕಂದ್ರೆ ಬೆಳ್ತಂಗಡಿ ತಾಲೂಕನ್ನ ನೀವು ಕೂಡ ಈ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟವರು, ಹಾಗಾಗಿ ಈ ತಾಲೂಕಿನಲ್ಲಿ ಈ ರೀತಿ ಅವ್ಯಾಹತವಾಗಿ ಅಕ್ರಮ ಕಸಾಯಿಖಾನೆ ನಡೀತಾ ಇದೆ. ಹಾಗಾಗಿ ಏನಾದ್ರು ಮುಂದಿನ ಹೋರಾಟಗಳೇನಾದ್ರು ನಡೆಸಲಿಕ್ಕೆ ಉದ್ದೇಶಿಸಿದ್ದೀರಾ? ಖಂಡಿತವಾಗಿ ನಾವು ಅದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇವೆ. ಯಾಕಂತಂದ್ರೆ ಈಗಾಗಲೇ ಸುಮಾರು ಕಡೆ ಪೊಲೀಸ್ನವರು ದಾಳಿ ಮಾಡಿರುವಂತದ್ದು, ಮತ್ತೀಗ ಪಶುಸಂಗೋಪನಾ ಇಲಾಖೆ ಯಾರು ಸರಿಯಾಗಿ ಗಮನಿಸದೆ ಸರ್ಟಿಫಿಕೇಟ್ ಕೊಡುವಂತದ್ದು ಸಾಗಾಟ ಮಾಡ್ಲಿಕ್ಕೆ, ಇಂಥದನ್ನ ನಾವು ಗಮನಿಸ್ತಿದ್ದೇವೆ. ನಾವು ಇದಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತವಾದ ಹೋರಾಟವನ್ನು ರೂಪಿಸಲಿಕ್ಕಿದ್ದೇವೆ ನಾವು. ಓಕೆ, ಧನ್ಯವಾದಗಳು ನವೀನ್ ನೆರಿ ಅವರೇ ಇಷ್ಟೊತ್ತು.
ಎಸ್, ದನ ಅಂತ ಹೇಳಿದ್ರೆ ಅಥವಾ ಹಸು ಅಂತ ಹೇಳಿದ್ರೆ ಅತ್ಯಂತ ಪ್ರೀತಿಯಿಂದ ಕಾಣುವ ಸಮಾಜ ಅಂತ ಹೇಳಿದ್ರೆ ಹಿಂದೂ ಸಮಾಜ. ಅದರ ಜೊತೆಗೆ ರೈತರು ಅತ್ಯಂತ ಪ್ರೀತಿಯಿಂದ ಸಾಕೋದು. ಅದು ಏನೂ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದು ಗಂಡು ಆಗಲಿ ಹೆಣ್ಣು ಆಗಲಿ, ದನದಲ್ಲಿ ಅವರಿಗೆ ಭೇದ ಭಾವ ಇಲ್ಲ, ಆದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಸಾಕ್ತಾರೆ. ಆದರೆ ಚಿಕ್ಕ ಚಿಕ್ಕ ದನಗಳನ್ನ, ಚಿಕ್ಕ ಚಿಕ್ಕ ಕರುಗಳನ್ನ ತಿಂತಾರೆ ಅಂತ ಹೇಳಿದ್ರೆ, ಅದನ್ನ ಮಾರ್ತಾರೆ ಅಂತ ಹೇಳಿದ್ರೆ, ಹಣದ ಲಾಭಕ್ಕಾಗಿ ಇದನ್ನ ಕೊಂದು ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಕೆಟ್ಟ ರೀತಿಯಲ್ಲಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಯೋಚನೆ ಮಾಡುವಂತಹ ವಿಚಾರ ಇದು. ಯಾಕೆ ಅಂತ ಹೇಳಿದ್ರೆ, ನಾವು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಬದುಕುವವರು. ನಾವು ಆಹಾರವನ್ನು ಸೇವಿಸ್ಲಿಕ್ಕೋಸ್ಕರನೋ ಅಥವಾ ದುಡ್ಡಿನ ಲಾಭಕ್ಕೋಸ್ಕರನೋ ಇಂತಹ ದಂಧೆ ಮಾಡುವವರನ್ನ ಪೊಲೀಸರು ಕಠಿಣ ಕ್ರಮಗಳನ್ನು ಅವರ ವಿರುದ್ಧವಾಗಿ ಕೈಗೊಳ್ಳಬೇಕು. ಅವರ ವಿರುದ್ಧವಾಗಿ ಏನೆಲ್ಲ ಸೆಕ್ಷನ್ಗಳಿದೆ ಆ ಸೆಕ್ಷನ್ಗಳನ್ನು ಹಾಕಿ ಒದ್ದು ಹೊರಗಾಕುವಂತ ಕೆಲಸವನ್ನ ಸರ್ಕಾರ, ಪೊಲೀಸರು ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಅಕ್ರಮ ಕಸಾಯಿಖಾನೆಗಳು ನಡೆಯುತ್ತೆ. 2011ರಲ್ಲಿ ಒಂದು ಕಾನೂನು ಬರುತ್ತೆ. ಆ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಸರ್ಕಾರ, ಯಾವುದೇ ರೀತಿಯಲ್ಲಿ ಹಸು ಆಗಿರ್ಬೋದು, ದನ ಆಗಿರ್ಬೋದು, ಕರುಗಳನ್ನ ಕೊಂದು ಮಾರಾಟ ಮಾಡುವಂತಿಲ್ಲ, ಅಕ್ರಮ ಕಸಾಯಿಖಾನೆಗಳನ್ನು ನಡೆಸುವಂತಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಮಸೂದೆಯ ಮೂಲಕ ತಿಳಿಸ್ತದೆ. ಆದರೆ ಆ ಮಸೂದೆಗಳಿಗೆ ಇವತ್ತು ಬೆಲೆ ಇಲ್ಲದಂತಾಗಿದೆ. ಎಸ್, ವಿಎಸ್ಪಿ ಮುಖಂಡರಾಗಿರುವಂತಹ ಭಾಸ್ಕರ್ ಧರ್ಮಸ್ಥಳ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಲ್ಲಾದ್ರೂ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಭಾಸ್ಕರ್ ಧರ್ಮಸ್ಥಳ ಅವರು ಮುಂದಿನಲ್ಲಿ ಇರ್ತಾರೆ. ಆದರೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಅಕ್ರಮ ಕಸಾಯಿಖಾನೆಗಳ ದಂಧೆ ಮತ್ತೆ ಮತ್ತೆ ನಡೀತಾ ಇದೆ ಸರ್. ಇದಕ್ಕೆ ಯಾವಾಗ ಪೂರ್ಣ ವಿರಾಮ ಬೀಳುತ್ತೆ ಅಂತ? ನೋಡಿ, ಇತ್ತೀಚೆಗೆ ನಮ್ಮ ಸರ್ಕಾರ ಬಂದ ನಂತರ, ಅಂದ್ರೆ ಬಿಜೆಪಿಯ ಸರ್ಕಾರ ಬಂದ ನಂತರ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಲವು ನಮ್ಮ ಸಂಘಟನೆಯ ಹುಡುಗರು ಎಲ್ಲ ಬಿಜೆಪಿಗೆ ಸೇರಿಕೊಂಡ ನಂತರ ಸ್ವಲ್ಪ ಸಂಘಟನೆ ಕುಂಠಿತವಾಗಿದೆ. ಯಾಕೆಂತ ಹೇಳಿದ್ರೆ, ನಾನು ಸಂಘಟನೆಗೆ ಸೇರಿ 25 ವರ್ಷ ಆಯ್ತು. 25 ವರ್ಷದಲ್ಲಿ ನನ್ನ ಮುಂಚೂಣಿಯಲ್ಲಿ ಸಾಧಾರಣ ನನಗೆ ಆರೋಗ್ಯದ ಸಮಸ್ಯೆ ಇರುವ ನಂತರ, ಅಂದ್ರೆ ನನಗೆ ಆರೋಗ್ಯದ ಸಮಸ್ಯೆ ಒಂದು 10 ವರ್ಷದಿಂದ ಜಾಸ್ತಿ ಆದ ಸಮಸ್ಯೆಯಿಂದ ನಾನು ಅಲ್ಲಿ ಹೋಗುದು ಕಮ್ಮಿತ್ತು. ಆದ್ರೆ ನಾನು ಹೋದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡ್ತೇನೆ. ಒಂದು ಏನಾಗಿದೆ ಅಂತ ಹೇಳಿದ್ರೆ, ನೋಡಿ, ಧರ್ಮಸ್ಥಳದ ನಮ್ಮ ಗುರುವೈನಿಕೆರೆಯ ಪಕ್ಕದಲ್ಲಿ ಇದ್ದಂತ ಕಸಾಯಿಖಾನೆಯನ್ನು, ಮೋನ ಕಸಾಯಿಖಾನೆಯನ್ನು ನಾವು ಅಂದಿನ ACP ಅವರು ಇದ್ದಾಗ ನಾವು ಅದನ್ನು ನಿಲ್ಲಿಸಿದೆವು. ಹೇಗೆ ಅಂತ ಹೇಳಿದ್ರೆ, ಸರಿಯಾಗಿ ಪೊಲೀಸ್ ಮತ್ತು ನಾವು ಒಟ್ಟಿಗೆ ರೈಡ್ ಮಾಡಿ ಹಾಗೆ ಅದನ್ನು ನಿಲ್ಲಿಸಿದ ನಂತರ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಧರ್ಮಸ್ಥಳಕ್ಕೆ ಮಾಂಸ ಬೇಕು, ಅದಕ್ಕೋಸ್ಕರ ನಾವು ಮಾಡ್ತಿದ್ದೇವೆ ಅಂತ. ಅದು ಸರಿ. ಅಂದಿನ ಯಾವಾಗ ಅಂತ ಹೇಳಿದ್ರೆ, ಸುಮಾರು ಪ್ರಾಣಿಗಳ ವ್ಯವಸ್ಥೆ ಇತ್ತು ಧರ್ಮಸ್ಥಳದಲ್ಲಿ. ಸಿಂಹ ಇರ್ಬೋದು, ಹುಲಿ ಇರ್ಬೋದು, ಯಾವ್ದಿದ್ರು. ಅದಕ್ಕೆ ಬೇಕಾಗಿತ್ತು. ಅಂದಿನ ದಳರಾಯಿ ಅವರು ಬಂದ ನಂತರ, ದಳರಾಯಿ ರಾಮ್ ಅವ್ರು ಏನೋ ಅದಕ್ಕೆ ಹೇಳ್ತಾರೆ ಉತ್ತರವಾಗಿ, ದಳರಾಯಿ ರಾಮ್ ಅವರು ಬಂದ ನಂತರ ಅಲ್ಲಿ ಅವರು ನೋಡಿದ್ರು. ನೋಡಿ ಕೂಡ ಅವ್ರು ಹೇಳಿದ್ರು, ಈ ವ್ಯವಸ್ಥೆಯನ್ನು ಇಲ್ಲಿ ಮಾಡಬಾರ್ದು ಅಂತೇಳಿ. ಹಾಗೆ ಅದಕ್ಕೆ ಅಂಚೆ ಬಂತು. ಅದನ್ನೆಲ್ಲ ಕಲಿಸಿಕೊಟ್ರು ಮೈಸೂರಿಗೆ. ಇಲ್ಲಿ ಕೂಡ ನಾವು ಖಾಲಿ ಮಾಡಿದೆವು. ಈಗ ಅಲ್ಲಲ್ಲಿ ಆಗುವಂತ ಕಸಾಯಿಖಾನೆಗಳು, ಒಂದು ವಿಷಯ ಹೇಳ್ತೇನೆ, ಅಲ್ಲಲ್ಲಿ ಆಗುವಂತ ಕಸಾಯಿಖಾನೆಗಳಿಗೆ ನಾವು ಬೆಳ್ತಂಗಡಿಯ ಆಜುಬಾಜಿನಲ್ಲಿ ಎಲ್ಲಿದ್ರು ಕೂಡ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೇರವಾಗಿ ಅದಕ್ಕೆ ರೈಡ್ ಮಾಡ್ತದೆ. ಹೇಗೆ ರೈಡ್ ಮಾಡ್ತದೆ ಅಂತ ಹೇಳಿದ್ರೆ, ಅವರನ್ನು ತಡಿತೇವೆ. ತಡೆದ್ರೆ ನಮಗೆ ತಡೆದ ನಂತರ ನಮ್ಮ ಮೇಲೆ ಕೇಸುಗಳಾಗ್ತದೆ. ಆದ್ರಿಂದ ಅದನ್ನೆಲ್ಲ ಅನುಗುಣಿಸಿ ನಾವು ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಪೊಲೀಸ್ನವರಿಗೆ ಹೇಳಿ, ಆನಂತರ ಅವರು ಬಂದ ನಂತರ ಅವರಿಗೆ ಹೇಳಿದ ನಂತರ ಅಷ್ಟೊತ್ತಿಗೆ ಅದು ಯಾವ ಮೆಸೇಜ್ಗಳನ್ನು ಕೊಟ್ಟು ಖಾಲಿ ಮಾಡ್ತಾರೆ, ಅದು ಗೊತ್ತಾಗುದಿಲ್ಲ. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಒಂದು ನಿಮಗೆ ಗೊತ್ತಿರಬಹುದು, ಸೌತರ್ಕದ ಆಡಳಿತ ಅಧಿಕಾರಿ ಅವರು ಅವರ ಕೈಯಲ್ಲಿರುವಾಗ ಅಲ್ಲಿ ಯಾರು ಆರ್ಮಿಯಲ್ಲಿ ರಿಟೈರ್ಡ್ ಆದಂತ ಅವರಿಗೆ ಅದರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ರು. ಅಂದ್ರೆ ನೀವೇ ಅದನ್ನು ಕಾಯ್ಬೇಕು, ನಿಮಗೆ ಬರುವಂತ ಎಂತ ಸಂಬಳಗಳಿದೆ ಅದನ್ನು ಇಲ್ಲಿಂದಲೂ ಕೂಡ ಕೊಡುವಾಗೆ ಮಾಡ್ತೇವೆ ಅಂತ ಹೇಳಿ ಅವರನ್ನ ಹಾಕಿದ್ರು. ಆ ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಗೋ ಕಳ್ಳತನ ಆಗ್ತಿತ್ತು. ಅದಕ್ಕೆ ಕೂಡ ನಾವು ಕಳ್ಳತನ ಆಗ್ತಿರುವಾಗ ನಾವು ರೈಡ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಆಡಳಿತ ಅಧಿಕಾರಿಗೆ ಎಲ್ಲ ತಿಳಿಸಿದೆವು. ಅದೇ ರೀತಿ ಈಗ ನಿನ್ನೆ ಕೂಡ ಆಗಿದೆ ಸರ್.
ನಿನ್ನೆ ಕೂಡ ಇತ್ತೀಚಿನ ಬೆಳವಣಿಗೆಯಲ್ಲಿ ನಿನ್ನೆ ಕೂಡ ಸೌತರ್ಕದ ಯಾವುದು ಮಲ್ಲಿಗೆ ಮನೆ ಅಂತ ಮಲ್ಲಿಗೆ ಬಜಾರ್ ಅಲ್ಲಿ ಯಾವ್ದು ಅಲ್ಲಿ ಹೀಗೆ ವ್ಯವಸ್ಥೆ ಆಗಿದೆ. ಏನಂತ ಹೇಳಿದ್ರೆ ಹಲವು ಸಮಯಗಳಿಂದ ತಿಂಗಳುಗಳಿಂದ ಪೊಲೀಸರಿಗೆ ಇನ್ಫಾರ್ಮೇಶನ್ ಇತ್ತು, ಆದ್ರೆ ಅದು ಎಲ್ಲಿ ಆಗ್ತದೆ ಹೇಗೆ ಆಗ್ತದೆ ಅಂತ ಹೇಳಿ ಸರಿಯಾಗಿ ನಮ್ಮವ್ರಿಗೆ ಕೂಡ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಪೊಲೀಸ್ನವರೇ ಅದನ್ನು ಕಂಡುಹಿಡಿದು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ನಿನ್ನೆ ಮಾಡಿದ್ದಾರೆ ಸರ್. ಆದ್ರೆ ಈಗ ಒಬ್ರು ಮುಂದೆ ಯಾರೋ ಮಾತಾಡ್ತಿರುವಾಗ ನನ್ಗೆ ಗೊತ್ತಾಯ್ತು, ಬಿಜೆಪಿ ಸರ್ಕಾರ ಇರುವಾಗ ಗೋ ಹತ್ಯೆಯನ್ನು ನಿಷೇಧ ಕಾನೂನನ್ನು ತಂದಿದ್ದರು, ಆದ್ರೆ ಯಾವುದು ಅದು ಮುಂಚಿನೆಯಲ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾಕೆ ಅದು ಈ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಇತ್ತೀಚಿನ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಬಂದ ಕೂಡಲೇ ಅಲ್ಲಿ ಗೋವಿನ ಕೊಬ್ಬು ಅನ್ಯ ಕೊಬ್ಬನ್ನು ಮಿಶ್ರಣ ಮಾಡಿ ಕ್ಷೇತ್ರದಲ್ಲಿ ಈ ರೀತಿ ಲಡ್ಡುಗಳನ್ನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಾದ ಕೂಡಲೇ ಅವರು ಬಹಿರಂಗವಾಗಿ ಸ್ಪೀಚ್ ಅನ್ನು ಮಾಡಿದ್ರು. ಒಬ್ಬ ಚೀಫ್ ಮಿನಿಸ್ಟರ್ ಲೆಕ್ಕಾಕೋಲಿ ಅದು ಎಷ್ಟು ಅನುಕೂಲ ಆಗಿದೆ ಈ ದೇಶಕ್ಕೆ, ಎಷ್ಟು ಅದು ಒಂದು ಬಹಿರಂಗವಾಗಿ ಹೇಳಿದ. ಅವರು ನಮ್ಮ ಯಾರು ಉಪಮುಖ್ಯಮಂತ್ರಿ ಅವರು ಅದಕ್ಕೆ ಹೋಗಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಅದಕ್ಕೆ ಪೂಜೆಗಳನ್ನು ಮಾಡಿದ್ರು, ಅವಳ ಹೋಮಗಳನ್ನೆಲ್ಲ ಮಾಡಿದ್ದಾರೆ. ಇದೆಲ್ಲ ಇತ್ತೀಚಿನ ಇನ್ನು ಬರುವಂತ ಬೆಳವಣಿಗೆಯಲ್ಲಿ ಗೊತ್ತಾಗ್ತಾ ಇರ್ತದೆ. ಸಿದ್ದರಾಮಯ್ಯನವರಿಗೂ ಕೂಡ ಯಾಕೋಸ್ಕರ ನಾನು ಈ ತರ ಅನ್ಯಾಯ ದಾರಿಗೆ ಹೋಗಿದ್ದೇನೆ, ಯಾಕೋಸ್ಕರ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು ಸಿದ್ದರಾಮಯ್ಯ ಒಬ್ಬ ದಲಿತವರಾಗಿ ಹಿಂದೂಗಳಾಗಿ ಅವ್ರಿಗೆ ಗೊತ್ತಾಗಬೇಕಿತ್ತು. ಆದ್ರೆ ಅವ್ರಿಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದೂಗಳನ್ನು ದ್ವೇಷಿಸ್ತಾರೆ, ಹಿಂದೂಗಳ ದೇವರನ್ನು ದ್ವೇಷಿಸ್ತಾರೆ, ನಾಮ ಹಾಕಿದ್ರೆ ಉಜ್ಜುತ್ತಾರೆ, ಸಾಲ ಹಾಕಿದ್ರೆ ಬಿಸಾಡ್ತಾರೆ. ಈ ರೀತಿಯ ಒಬ್ಬ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅಂತ ಹೇಳಿದ್ರೆ ನಾವು ಅವರನ್ನು ದೂರದಲ್ಲ, ಆದ್ರೆ ಅವರ ಒಟ್ಟಿಗೆ ಇದ್ದವರು ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡಬೇಕು. ಎಷ್ಟೋ ಜನ ದೇವರ ಭಕ್ತಿಯಲ್ಲಿ ಬೇರೆಯವರು ಅದರಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಇದ್ದಾರೆ. ಅದು ಇತ್ತೀಚಿನ ಬೆಳವಣಿಗೆಯಲ್ಲಿ ಕಮ್ಮಿ ಆಗಿದೆ. ಅದು ಕೂಡ ದೇವರು ಅವರಿಗೆ ಆಶೀರ್ವಾದ ಕೊಡಬೇಕು. ಅದೇ ರೀತಿ ಗೋ ಹತ್ಯೆ ನಿಷೇಧ ಕಾನೂನನ್ನು ಇವರು ಎತ್ತಿ ಹಿಡಿಬೇಕು. ಇಲ್ಲಂತಾದ್ರೆ ಆ ಸರ್ಕಾರಕ್ಕೆ ಕಂಟಕ ಆಗ್ತದೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಬಯಸ್ತೇನೆ ಸರ್. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿದಾಗ. ಇದು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಮಲ್ಲಿಗೆ ಮಜಾಲು ಎಂಬಲ್ಲಿ ನಡೆದಿರುವಂತಹ ಅಕ್ರಮ ಕಸಾಯಿಖಾನೆ ದಂಧೆ. ಆ ದಂಧೆಗೆ ಧರ್ಮಸ್ಥಳ ಪೊಲೀಸರು ದಾಳಿ ನಡೆಸ್ತಾರೆ. ಆದ್ರೆ ಅದೃಷ್ಟವಶಾತ್ ಆರೋಪಿಗಳು ಎಸ್ಕೇಪ್ ಆಗ್ತಾರೆ. ಇಬ್ರು ಆರೋಪಿಗಳು ಅಲ್ಲಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಆ ಜಮೀನಿನ ಮಾಲಕ ಏನಿದ್ದಾನೆ ಅವನು ಕೂಡ ತಪ್ಪಿಸ್ಕೊಳ್ತಾನೆ. ಹೇಗೆ ತಪ್ಪಿಸ್ಕೊಂಡ್ರು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂತ ಹೇಳಿದ್ರೆ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಮಾಹಿತಿಗಳು ಸಿಕ್ಕಿದ ನಂತರ ದಾಳಿ ನಡೆದಿದೆಯಾ ಅನ್ನುವಂಥದ್ದೇ ಈಗ ಪ್ರಶ್ನೆ. ಇಲ್ಲಿ ಧರ್ಮಸ್ಥಳ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ನಾವು ಪ್ರಶಂಸ್ತೀವಿ. ಆದರೆ ಅವರನ್ನ ಅರೆಸ್ಟ್ ಮಾಡಿ ಹೆಡೆಮೋಡಿ ಕಟ್ಟುವಂಥ ಕೆಲಸವನ್ನ ಧರ್ಮಸ್ಥಳ ಪೊಲೀಸರವರು ಮಾಡಬೇಕಿತ್ತು. ಎಲ್ಲೇ ಬೇಗ ತಪ್ಪಿಸ್ಕೊಳ್ಳಿ. ಈಗ ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ತೀಕ್ಷ್ಣವಾಗಿದೆ, ಎಲ್ಲಾ ವಿಚಾರದಲ್ಲೂ ಮುಂದುವರೆದಿದೆ. ಅವರ ಮೊಬೈಲ್ ನಂಬರ್ ಟ್ರೇಸ್ ಮಾಡಿ, ಅವರ ಲೊಕೇಶನ್ ಟ್ರೇಸ್ ಮಾಡಿ ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಹುಡುಕಿ ಅವರನ್ನ ಬಂಧನ ಮಾಡಿದ್ರೆ ಮಾತ್ರ ಇಂತಹ ಅಕ್ರಮ ದಂಧೆಗಳು ಖಂಡಿತವಾಗ್ಲೂ ನಿಲ್ಲಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಖಂಡಿತವಾಗ್ಲೂ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನೋಡಿ, ಇದು ಉಸ್ಮಾನ್ ಎಂಬವರ ಅಡಿಕೆ ತೋಟ ಆಗಿದೆ. ಅಡಿಕೆ ತೋಟದಲ್ಲೇ ಕಸಾಯಿಖಾನೆಯನ್ನು ನಿರ್ಮಾಣ ಮಾಡಿ ಹಲವಾರು ಹಸುಗಳನ್ನ, ಹಲವಾರು ಕರುಗಳನ್ನ ತಂದು ಕಗ್ಗೊಲೆ ಮಾಡಿ ಅವುಗಳ ಮಾಂಸವನ್ನ ಹಣಕ್ಕಾಗಿ ಮಾರಾಟ ಮಾಡುವಂತ ದಂಧೆ ನಡೀತಾ ಇತ್ತು. ಹಲವಾರು ವರ್ಷಗಳಿಂದ ಈ ದಂಧೆ ನಡೀತಾ ಇತ್ತು. ಅಲ್ಲಿನ ಗ್ರಾಮ ಪಂಚಾಯತ್ ಮೌನವಾಗಿದೆ, ಅಲ್ಲಿನ ಗ್ರಾಮಸ್ಥರು ಕೂಡ ಮೌನವಾಗಿದ್ರು, ಎಲ್ಲಾ ಸಂಘಟನೆಗಳು ಮೌನವಾಗಿತ್ತು. ಇವರ ದಂಧೆ ಅವ್ಯಾಹತವಾಗಿ ನಡೀತಾ ಇತ್ತು. ಇದರ ಹಿಂದೆ ದೊಡ್ಡ ಜಾಲ ಇದೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಹೇಗೆ ಈ ಇಬ್ಬರು ಆರೋಪಿಗಳು ಎಸ್ಕೇಪ್ ಆದ್ರು ಅನ್ನುವಂಥದ್ದೇ ಪ್ರಶ್ನೆ. ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಕಿಶೋರ್ ಪಿ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿತ್ತು. ಇಬ್ಬರು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಉಸ್ಮಾನ್ ಮತ್ತು ಸಲೀಂ ಎಂಬುವರ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನಾನು ಈಗಾಗಲೇ ಹೇಳಿದ್ದೀನಿ, 2021ರಲ್ಲಿ
ಆಗಿದ್ದಂತಹ ಬಿಜೆಪಿ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ತಂದಿತ್ತು. ಗೋಹತ್ಯೆ ನಿಷೇಧ ಕಾಯ್ದೆ ತಂದಿದೆ ಕೂಡ, ಆ ಮಸೂದೆ ಕೂಡ ಜಾರಿಯಾಗಿತ್ತು. ಜಾರಿ ಆದರೂ ಕೂಡ ಇಡೀ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ಬೆಳ್ತಂಗಡಿ ತಾಲೂಕಿನಲ್ಲಿ ಅವ್ಯಾಹತವಾಗಿ ದನ, ಹಸು, ಕರುಗಳನ್ನು ಕೊಲೆ ಮಾಡುವಂಥದ್ದು, ಅವುಗಳನ್ನ ಮಾಂಸ ಮಾಡಿ ಮಾರಾಟ ಮಾಡುವಂತಹ ಕೆಲಸ ಅವ್ಯಾಹತವಾಗಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ಈ ಕಾನೂನಿನ ಸುವ್ಯವಸ್ಥೆ ಏನಿದೆ ಅದು ಸರಿಯಾಗಿರ್ಬೇಕು ಅಂತ ಹೇಳಿದ್ರೆ ಪೊಲೀಸರು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಅಕ್ರಮ ಕಸಾಯಿಖಾನೆ ದಂಧೆಗೆ ಏನಿದೆ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಬೇಕು. ಯಾರು ಕೂಡ ಅತ್ಯಂತ ಪ್ರೀತಿಯಿಂದ ಸಾಕುವಂತ ಗೋಮಾತೆಯನ್ನ, ಹಸುವನ್ನ, ಕರುವನ್ನ, ದನವನ್ನ ಮಾರಾಟ ಮಾಡಿ ದುಡ್ಡು ಮಾಡುವಂತ ಕೆಲಸ ಆಗಬಾರ್ದು ಅನ್ನುವಂಥದ್ದೇ U+ ಟಿವಿಯ ಕಳಕಳಿಯಾಗಿದೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.